ಅಂದರೆ ಕಾನೂನುಬಾಹಿರ ಅಶ್ಲೀಲ ಅಸಭ್ಯ ಗೀತೆಗಳನ್ನು ರಚಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಡಿ ಜಾನಪದ ಗೀತೆಗಳೆಂದು ಬಿಂಬಿಸಿ ಯುವಜನತೆಯನ್ನು ದಾರಿ ತಪ್ಪಿಸುತ್ತಿರುವ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಅಶಾಂತಿ ಮಾಡಿ ಉತ್ತರ ಕರ್ನಾಟಕ ಸಂಸ್ಕೃತಿ ಹಾಳು ಮಾಡುತ್ತಿರುವ ಎಲ್ಲ ದುಷ್ಕರ್ಮಿಗಳ ವಿರುದ್ಧ ಇವತ್ತು ಉತ್ತರ ಕರ್ನಾಟಕದ ಕಲಾವಿದರ ಚರ್ಚಾಕೂಟದಲ್ಲಿ ಬಿಜಾಪುರದ ಡಿವೈಎಸ್ಪಿ ಮತ್ತು ಉತ್ತರ ಕರ್ನಾಟಕದ ಕಲಾವಿದರು ಭಾಗವಹಿಸಿದ್ರು. ಈ ಜಾನಪದ ಎಂತ ಒಂದು ಶ್ರೀಮಂತ ಸಾಹಿತ್ಯ ಅಂತಂದ್ರೆ ಅದಕ್ಕಾಗಿ ಹಾವೇರಿ ಹತ್ರ ಒಂದು ವಿಶ್ವವಿದ್ಯಾಲಯವನ್ನ ಕಟ್ಟಿದ್ದಾರೆ. ಎಲ್ಲ ಶಿಷ್ಟ ಸಾಹಿತ್ಯದ ತಾಯಿ ಬೇರು ಎಲ್ಲಿ ಅಂತಂದ್ರೆ ಜಾನಪದದಾಗಿರುತ್ತೆ. ಆ ಜಾನಪದ ಯಾವುದು ಅಂತಂದ್ರೆ ಆಡಿಬಾಣನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ, ಅತ್ತರೆಳಲ್ಲವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನೆ ಕೆಲಸ, ಬಸವನಂತ 100 ಮಕ್ಕಳು ಮನೆಯಾಗಿರ್ಲಿ. ಇವು ಜಾನಪದ, ಇವು ನಮ್ಮ ಗರ್ತಿಯರ ಹಾಡುಗಳು. ಇವನು ಹಾಡದವರು ಗರ್ತಿಯರು, ಕೇಳದವರು ಗರ್ತಿಯರು. ಸಂಗೀತ ಅನ್ನೋದು ನಮ್ಮ ವ್ಯಕ್ತಿತ್ವದ ಮೇಲೆ ತನ್ನ ಗಾಢ ಪ್ರಭಾವವನ್ನು ಬೀರುತ್ತೆ. ಸಂಗೀತಕ್ಕೆ ಸೋಲದ ಮನುಷ್ಯ ಕ್ರೂರಿ ಇರ್ತಾನೆ ಅಂತ ನಿಮ್ಗೆ ಹೇಳಿದೆ ನಾನು. ಸಂಗೀತನೂ ಕೂಡ ಒಬ್ಬ ವ್ಯಕ್ತಿಯನ್ನ ಸುಶಿಕ್ಷಿತನಾಗಿ ಮಾಡುವಲ್ಲಿ, ಅವನ ಒಂದು ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸೋದರಲ್ಲಿ ಸಂಗೀತದ ಪಾತ್ರ ಬಹಳ ದೊಡ್ಡದಿದೆ. ಅದರ ಬಗ್ಗೆ ತಿಳಿದವರಿಗೆ ಗೊತ್ತದು. ಆಮೇಲೆ ಸಂಗೀತವನ್ನು ನಾವು ಯಾವ ರೀತಿ ಸಂಗೀತವನ್ನು ನಮ್ಮ ಮಕ್ಕಳಿಗೆ ಕೇಳಿಸ್ತೀವಿ, ನಾವು ಕೇಳ್ತೀವಿ, ಆ ರೀತಿ ನಮ್ಮ ವಿಚಾರ ಸರಣಿ ಡೆವಲಪ್ ಆಗುತ್ತೆ. ಆ ರೀತಿ ನಮ್ಮ ಮೈಂಡ್ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೈಂಡಿಗೆ ಭಯಂಕರ ದೊಡ್ಡ ಮ್ಯಾಗ್ನೆಟ್ ಇದು ಮೈಂಡ್. ನೀವೇನು ಕೊಡ್ತೀರಿ ವಿಚಾರಗಳನ್ನ ಅದನ್ನ ಹಿಡ್ಕೋತಿದ್ದದು, ಅದರಾಗ ನಿಮ್ಮನ್ನು ಮುಂದೆ ತೊಗೊಂಡು ಹೋಗ್ತದೆ. ಟ್ಯಾಕ್ಟರ್ನ ಹಾಡ ಕೇಳಿ ನೀವು ಯಾವ್ದಾರ ದೇವ್ರ ಗುಡಿಗೆ ಹೋಗ್ಬೇಕಂದ್ರೆ ಆಗುದಿಲ್ಲ, ಯಾವ್ದಾರ ಹುಡುಗಿ ಮನೆ ಮುಂದೆ ಸುತ್ತಾಡ್ಬೇಕು. ಈ ವಿಚಾರಗಳನ್ನ ಹೇಳುವಾಗ ನೀವು ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡ್ರಿ. ಇದರಲ್ಲಿ ಯಾವುದು ನಗುವಂತ ವಿಚಾರ ಇಲ್ಲ. ನಿಮ್ಗೊಂದೆರಡು ಹಾಡ ಹೇಳ್ತೇನೆ. ನನಗೆ ವೀರೇಶ್ ಕಲ್ಸ್ಯ ನನಗೆ ಯಾವ ಜಾನಪದ ಅಂತೇಳಿ ಎಂತೆಂತಾವು ಅಶ್ಲೀಲ ಇರ್ತಾವ ನೋಡಿದ್ಮೇಲೆ ಇನ್ನೂ ಗಾಬರಿ ಆಗೈತೆ ನನಗೆ. ಸೊಂಟ ತೋರಿಸಿ ಗುಂಗ ಏರಿಸಿ ತಿಂಡಿಗೆ ಬಿದ್ದಾಳ ಹಾದರಗಿತ್ತಿ. ಇವು ನಗು ವಿಚಾರ ಅಲ್ಲ, ಬಿ ಸೀರಿಯಸ್. ಈ ತಿಂಡಿಗೆ ಬಿದ್ದಾರ ಅವ್ರ ಮನ್ಯಾಗೂ ಇರ್ಬೋದಲ್ಲ, ಹಾಡ ಬರ್ದಾರ ಮನ್ಯಾಗಿರ್ಬೋದು, ಹಾಡ ಹಾಡುವರ ಮನೆಯಾಗಿರ್ಬೋದು, ಹಾಡ ಕೇಳುವರ ಮನೆಯಾಗಿರ್ಬೋದು. ಇದು ಯಾಕೆ ನಮ್ಗೆ ವಿಚಾರ ಬರೋದಿಲ್ಲ? ನಮ್ಮ ಮನೆಯಾಗ ಹೆಣ್ಮಕ್ಳದಾರ ಅನ್ನೋ ಖಬರ್ ನಮ್ಗೆ ಯಾಕೆ ಆಗುದಿಲ್ಲ? ನೀನು ಮತ್ತೊಬ್ಬನ ಮನೆ ಹೆಂಗಸರು ನೋಡಿ ತಿಂಡಿಗೆ ಬಿದ್ದಾಳ ಹಾದರಗಿತ್ತಿ ಅಂತ ಹಾಡಿದ್ರೆ ನಿನ್ನ ಮನೆ ಹೆಣ್ಮಕ್ಳು ನೋಡಿ ಇನ್ನೊಬ್ಬ ಹಾಡ್ಬೋದಲ್ಲ. ವಿಜಯದಾಗ ಹಾಕೊಂಡು ಕುಣಿಯು ಸಂಸ್ಕೃತಿಯನ್ನ ಬೆಳೆಸ್ಕೊಳಕತ್ತೀವಿ. ಇದ್ರಾಗ ನಮ್ಮದು ನಿಮ್ದು ಪಾತ್ರ ಭಯಂಕರ ದೊಡ್ಡದೈತಿ. ಸಮಾಜ ಯಾವಾಗ ಕೆಡುತ್ತ ಅಂತಂದ್ರ ಮೆಜಾರಿಟಿ ಆಫ್ ದ ಜನ ಮೂಕರಾದಾಗ ಸಮಾಜ ಕೆಡುತ್ತ. ಮೆಜಾರಿಟಿ ಜನ ಎದ್ದು ನಿಂತರು ಅಂತಂದ್ರೆ ಸಮಾಜ ಸುಧಾರಿಸ್ತೈತಿ. ಇದನ್ನ ಮಾಡುವವರು, ಇದನ್ನ ಹಾಕುವವರು ಎಲ್ಲೋ ಬೆರಳೆಣಿಕೆ ಅಷ್ಟು. ಬಟ್ ನಾವೆಲ್ಲ ಸುಮ್ಮನೆ ನೋಡ್ಕೊತ ಕುಂದ್ರಾಕತ್ತೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಏನು ಬೇಕಾದಲ್ಲಿ ಮಾಡಕ್ ನಾವು ಸುಮ್ಮನೆ ಕುಂದ್ರಾಕತ್ತೀವಿ. ಇದರಿಂದ ಅವ್ರ ಹಾಡುಗಳು, ಇಂಥ ಹಾಡುಗಳು ಜಾತ್ರೆ ಬರಾಕತ್ತವ. ಅರಬೆತ್ತಲ ನೃತ್ಯ, ದೇವರ ಹೆಸರಲ್ಲಿ ಜಾತ್ರೆ ಮಾಡ್ತೀವಿ, ಗಣೇಶೋತ್ಸವ ಮಾಡ್ತೀವಿ, ಮಹಾಪುರುಷ ಜನ್ಮ ದಿನಾಚರಣೆ ಮಾಡ್ತೀವಿ. ಅವ್ರ ಫೋಟೋ ಮತ್ತು ಮೂರ್ತಿಗಳನ್ನ ಹಿಂದಿಟ್ಕೊಂಡು ಮುಂದ್ಗಡೆ ಮಣ್ಮಾಣಿತನ ಮಾಡಕತ್ತೇವ್, ನಂಗಾನಾಚ್ ಮಾಡಕತ್ತೇವ್ ನಾವು. ತಿಮ್ಮ ಸಾಯ್ಲಿ ತಿಮ್ಮ ಸಾಯ್ಲಿ ತಿಮ್ಮ ಸಾಯ್ಲಿ ಅಂತಾರೆ. ತಿಮ್ಮಲ್ಲ ಸಾಯೋದು, ಮಣಿ ತಮ್ಮ ಸತ್ತಿರ್ತಾನ. ಇಂಥ ಹಾಡುಗಳನ್ನ ಕೇಳಿದ ನಿಮ್ಮ ಮಣಿ ಹೆಣ್ಮಕ್ಳು ಓಡಿ ಹೋಗ್ಲಾರ್ದ ಇನ್ನೇನು ಮಾಡ್ತಾರ? ಯಾಕೆ ಇವತ್ತು ಪೋಕ್ಸೋ ಕೇಸ್ ಹೆಚ್ಚಿಗೆ ಆಗತ್ತೇವೆ? ಯಾಕೆ ಇವತ್ತು ಹೆಣ್ಮಕ್ಳು ಮಣಿ ಬಿಟ್ಟು ಓಡಿ ಹೋಗತ್ತಾರೆ? ಯಾಕೆ ಇವತ್ತು ಹುಡುಗರು, ಇನ್ನೂ ವಯಸ್ಸಿಗೆ ಬರಲಾದ ಹುಡುಗರು ಹುಡುಗಿಯರು ತೊಗೊಂಡು ಹೋಗಾಕತ್ತಾರೆ? ಇವತ್ತು ಅವ್ರಿಗೆ ಎಂಥ ಶಿಕ್ಷಣ ಕೊಡಾಕತ್ತೇವೆ ನಾವು? ಅವರ ಮನಸ್ಸನ್ನು ಅರಳಿಸುವುದಲ್ಲ, ಕೆರಳಿಸುವ ಹಾಡುಗಳನ್ನ ನಾವು ಇವತ್ತು ಅವ್ರ ಕೆರಳಿಸುವ ಸಾಹಿತ್ಯವನ್ನು ಅವ್ರಿಗೆ ಕೊಡಾಕತ್ತೀವಿ. ಇಂಥ ಸಾಹಿತ್ಯ ಬರೀತಿರ್ತೀನಿ, ನಿನ್ನ ಮನೆ ಹೆಂಗಸು ಹೆಣ್ಮಗಳು ಮತ್ತೊಬ್ಬರು ಕೂಡ ಹುಡುಗಿರ್ತಾವೆ. ನಿನ್ನ ಸಾಹಿತ್ಯದ ಪ್ರಭಾವನೆ ಅದು. ಸೊ ಇದಕ್ಕೆ ದಯವಿಟ್ಟು ಉತ್ತರ ಕರ್ನಾಟಕ ಜಾನಪದ ಅಂದು ಉತ್ತರ ಕರ್ನಾಟಕದ ಜನ ತಲೆ ತಗ್ಗಿಸುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ ಯಾರು. ಇನ್ಮ್ಯಾಗ ಇವಕ್ಕೆ ಓನ್ಲಿ ಅಶ್ಲೀಲ ಹೊಲಸು ಅನ್ಬೇಕೇ ವಿನಃ ಹಾಡನು ಅನ್ನಕ್ಕೆ ಯೋಗ್ಯ ಇಲ್ಲ ಅವು. ನಿಮಗೆ ಪ್ರೀತಿ ಪ್ರೇಮದ ಹಾಡುಗಳ ಬೇಕಂತಂದ್ರ ಹೋಗ್ರಿ ಹಿಂದ ಕನ್ನಡ ಚಲನಚಿತ್ರ ಎಂತೆಂಥ ಅದ್ಭುತ ಹಾಡುಗಳಿಲ್ಲ. ಅವು ಮನಸ್ಸನ್ನು ಕೆರಳಿಸೋದಿಲ್ಲ, ಮನಸ್ಸನ್ನು ಅರಳಿಸ್ತಾವು.
ದೇವರ ಹಾಡುಗಳನ್ನ ನಿಮ್ಮ ಟ್ರ್ಯಾಕ್ಟರ್ನಲ್ಲಿ ಹಾಕ್ರಿ, ದೇವರ ಹಾಡುಗಳನ್ನ ನಿಮ್ಮ ಮನೆಯಲ್ಲಿ ಹಾಕ್ರಿ, ವಚನಗಳನ್ನ ಹಾಕ್ರಿ, ಅಭಂಗಗಳನ್ನ ಹಾಕ್ರಿ, ಭಗವದ್ಗೀತೆಯ ಶ್ಲೋಕಗಳನ್ನ ಹಾಕ್ರಿ, ಕುರಾನನ್ನ ಪಠಣ ಮಾಡ್ರಿ, ಬೈಬಲ್ ಅನ್ನ ಓದ್ರಿ. ಬೇಕಂತಂದ್ರೆ ಅವು ಯಾವ ನಿಮ್ಮ ಮನಸ್ಸನ್ನ ಕೆರಳಿಸುದಿಲ್ಲ, ನಿಮ್ಮ ಮನಸ್ಸನ್ನ ಅರಳಿಸ್ತಾವು. ಅವು ನಿಮ್ಮನ್ನ ಇಂತಹ ಒಂದು ಅಶ್ಲೀಲತೆಯನ್ನ ಬ್ಯಾನ್ ಮಾಡಲೇಬೇಕು. ನಾವು ಯಾರ್ಯಾರು ಸಂಬಂಧಪಟ್ಟವ್ರದಾರ ಅವ್ರಿಗೆ ನೋಟಿಸ್ ಕೊಡೋರದವಿ. ಅಶ್ಲೀಲತೆ ಏನಾದರೂ ದೇವಸ್ಥಾನ, ಗುಡಿ, ಮಸೀದಿ, ಚರ್ಚ್ಗಳ ಹತ್ರ ಅಶ್ಲೀಲತೆ, ಅವುಗಳ ಹೆಸರಿನಲ್ಲಿ ಏನಾದರೂ ಮಾಡ್ಕೊಂಡು ಅಶ್ಲೀಲ ನಂಗಾನಾಚ ಅದು ಇದು ಮಾಡಿದ್ರೆ ಅದಕ್ಕೆ ನಾವು ಕಡಿವಾಣ ಹಾಕ್ತೇವೆ ಅಷ್ಟೇ. ಅಶ್ಲೀಲ ಸಾಹಿತ್ಯಕ್ಕೆ ಶಬಾಷ್ ಗಿರಿ ಕೊಡೋರು ಯಾರು ಇಲ್ಲ. ಓನ್ಲಿ 2 ಅಥವಾ 3% ದಾರಿ ಬಿಟ್ಟ ಅಸಂಸ್ಕೃತ, ಯಾರ ಮನ್ಯಾಗ ತಂದೆ ತಾಯಿ ಸಂಸ್ಕಾರ ಅನ್ನೋದ್ರ ಪರಿಚಯನೇ ಮಕ್ಕಳಿಗೆ ಮಾಡಿಸೋದಿಲ್ಲ, ಅಂಥವ್ರು ಮಾತ್ರ ಅವನು ಇಷ್ಟಪಡ್ತಾರೆ. 99% ಜನ ಅವ್ರಿಗೆ ಹಿಡಿ ಶಾಪ ಹಾಕುವರೇ. ಮತ್ತು ಈ ಹಾಡುಗಳನ್ನು ಬರೆಯೋರು ಯಾರೂ ಸಂಸ್ಕೃತರಲ್ಲ. ಅವ್ರಿಗೆ ಸಾಹಿತ್ಯದ ಗಂಧ ಗಾಳಿ ಗೊತ್ತಿಲ್ಲ. ಅವರು ತಮ್ಮ ಮನ್ಯಾಗ ಅವನ ತಾಯಿ ಒಬ್ಬ ಹೆಣ್ಣು ಮಗಳಂತ ಗೊತ್ತಿಲ್ಲ. ಪಾರ್ವತಿ ಪ್ರತಿರೂಪ ಹೆಂಗಸು ಅಂದ್ರೆ ಗೊತ್ತಿರ್ಲಿ. ಈಗ ನೀವು ಟ್ರೆಂಡಿಂಗ್ ಅಂದ್ರಿ, ಹೌದಾ? ಟ್ರೆಂಡಿಂಗ್ ಇದವ್ರು ಹಾಡುವಂತ ಹಾಡುಗಳು ಯಾರು ಹಾಡ್ತಾರ ಅದನ್ನ ಹೇಳ್ರಿ ನನಗೆ ಮೊದಲು. ಇದೇ ಶಬ್ದ ಹಂಗೇನು ಹಾಡನ ಹಾಡ್ಬೇಕು, ಇದೇ ಎಂ ಡಿ ಆನಂದ್ ಅವ್ರ ಹಾಡನ ಹಾಡ್ಬೇಕು, ಇದೇ ಪರೇಟ್ ಅವ್ರ ಹಾಡನ ಹಾಡ್ಬೇಕು. ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ. ನೋಡ್ರಿ, ನಾವು 3 ತಾಸು ಕಾರ್ಯಕ್ರಮ ಮಾಡ್ರಿ. ಯಾಕಂದ್ರೆ ಹೊಟ್ಯಾಗ ಬೆಂಕ್ ಬೀಳ್ತೈತಿ ನಮಗೆ. ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ ನಾವೊಂದು ಹಾಡ ಬರ್ದಿದ್ರ ಮನಸ್ಸರ ಹೆಂಗ ಬಂತ ಗೆಳತಿ ಅತಿ ನಾವು ಬರದ್ರ, ಯಾವಾಗ ಬರ್ತೀಯ ಗೆಳತಿ ಅಂತೇಳಿ ನೀವು ಬರದ್ರ ನನ್ನ ಹಾಡ ಸತ್ಯನಾಶ ಆಗಿ ಹೋತ. ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದು ನನ್ನ ಕೂಸದ. ನನ್ನ ಕೂಸು ಹೆಂಗೆ ಬೆಳಿಬೇಕಂತೇಳಿ ನಾ ಆಸೆ ಇಟ್ಟು ಬೆಳೆಸಿದ್ನ ಅದನ್ನ. ಆ ಕೂಸನ್ನ ತಗೊಂಡು ನೀವು ನಿಮಗೆ ಮನಸ್ಸೋ ಇಚ್ಛೆ ಆ ಹಾಡ ಹಾಡುದು, ನಡು ಬಾಯಿಗೆ ಬಂದಂಗ ಬಾಯಿ ಬಚ್ಚಲ ಮಾಡ್ಕೊಂಡು ಸಿಕ್ಕಂಗ ಮಾತಾಡುದು. ಆ ಹಾಡಿಗೆ ಆ ಮಾತಿಗೆ ಒಂದಿಟ್ಟರ ಸಂಬಂಧ ಇರ್ತೈತಿ? ಇಲ್ಲ. ಈಗ ನಾವು ಎಷ್ಟು ತಪಾಕುತ್ತ ಎಲ್ಲ ರೀತಿ ನವರಸಗಳನ್ನ ಆಧಾರವಾಗಿ ಇಟ್ಕೊಂಡ ನಾವು ಕ್ಯಾಸೆಟ್ನಾಗ ಹಾಡು ಕಾಲಕ್ಕೆ ನಮಗೆ ಹೇಳವ್ರ ಕೇಳವ್ರ ಅನ್ನವ್ರು ಇದ್ರ, ನಾವು ಯಾರು ನಮಗೆ ಏನಾರ ಅಂದ್ರ ಏನಾರ ಇದಾತಿತ್ತಲ್ಪ. ಶೃಂಗಾರ ಎಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು, ಊಟದಾಗ ಉಪ್ಪಿನಕಾಯಿ ಅಂದಂಗ ಒಂದ ಊಟನ ತಿನ್ನಕ್ಕಾಗುದಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಎಲ್ಲಾ ಕಲಾವಿದರು ನಾವು ಒಂದಾಗಿದ್ದೀವಿ. ಒತ್ತಿದ್ನಿ ಹೋದ ವರ್ಷ ಒಂದು ಅಪ್ಪನ ಹಾಡ ಮಾಡಿದ್ನಿ. ಆ ಹಾಡ ಈಗ 1 ವರ್ಷದ ನಂತರ 5,07,000 ಮಂದಿ ನೋಡ್ಯಾರು. ಅದ ಈಗಿನ ಏನು ಹಾಡಾಕತ್ತಾರ, ಇಂಥ ಶಬ್ದಗಳನ್ನ ಹಾಕೊಂಡು ಹಾಡತಾರ, ಅವ ಕೋಟಿಗಟ್ಲೆ ನೋಡತಾರ, ಮಿಲಿಯನ್ ಗಟ್ಲೆ ನೋಡತಾರ. ಇದ್ರಾಗ ಕಲಾವಿದರ ತಪ್ಪೋ ಇನ್ ಸಮಾಜದ ತಪ್ಪೋ ಸಮಾಜವನ್ನು ಕೂತು ವಿಚಾರ ಮಾಡ್ಬೇಕು. ಆಮೇಲೆ ಇನ್ನೊಂದು ಕಡೆ ಸೋಮವಾರ ಶ್ರೀನಿವಾಸಗೌಡ ಪಾಟೀಲ್ ಎಂಬಾತರು ಬೆಳಗಾವಿ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಪೊಲೀಸ್ ಉತ್ತರ ವಲಯ ವ್ಯಾಪ್ತಿಯಲ್ಲಿ ಬರುವ ಬಾಗಲಕೋಟ್, ಬಿಜಾಪುರ, ಬೆಳಗಾವಿ ಇತರೆ ಜಿಲ್ಲೆಗಳಲ್ಲಿಯೂ ಸಾಮಾಜಿಕ ಸ್ವಾಸ್ಥ್ಯ ಅಶಾಂತಿ ಸೃಷ್ಟಿಸುವ ಕಾನೂನುಬಾಹಿರ ಅಶ್ಲೀಲ ಅಸಭ್ಯ ಹಾಡುಗಳನ್ನು ರಚಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಡೋದು ಸಾಮಾನ್ಯವಾಗಿದೆ. ಜಾತ್ರೆ, ಉತ್ಸವ, ಧಾರ್ಮಿಕ ಸಭೆಗಳಲ್ಲಿ ಮತ್ತು ರಸಮಂಜರಿ ಕಾರ್ಯಕ್ರಮದ ನೆಪದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಮಾರಂಭ ಏರ್ಪಡಿಸಿ ಮಹಿಳೆಯರು, ಮಕ್ಕಳು ಮತ್ತು ಅವರ ಘನತೆ ಗೌರವಕ್ಕೆ ಚ್ಯುತಿ ಮತ್ತು ಅವರ ಹಕ್ಕುಗಳನ್ನು ಉಲ್ಲಂಘಿಸಿ ತೇಜೋವಧೆ ಮಾಡಿ ಅಪರಾಧಿಕ ಭಯೋತ್ಪಾದನೆಗೆ ಪ್ರಚೋದನೆಯಾಗಿದ್ದು, ಇದರಿಂದ ಯುವಜನತೆಯೂ ಕೂಡ ದಾರಿ ತಪ್ಪುತ್ತಾ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಕೂಡ ಉಲ್ಲೇಖಿಸಿದ್ದಾರೆ. ಜಾನಪದ ಹೆಸರಿನಲ್ಲಿ ಅಶ್ಲೀಲ ಗೀತೆಗಳ ಪ್ರಸಾರ ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ಇರತಕ್ಕಂಥ ಪುರುಷ, ಮಹಿಳೆಯರು ಎಲ್ಲ ತಪ್ಪಿತಸ್ಥರ ವಿರುದ್ಧ ಐಟಿ ಕಾಯ್ದೆ 2000 ಅಡಿ ಪ್ರಕರಣ ದಾಖಲಿಸಿ ಅಳಿಸಿ ಹಾಕಬೇಕೆಂದು ಎಲ್ಲ ಕಲಾವಿದರ ಸಂಘ ಒತ್ತಾಯಿಸಿದೆ. ಕಾನೂನುಬಾಹಿರ ಅಶ್ಲೀಲ ಅಸಭ್ಯ ಕ್ರಿಯೆಗಳ ಗೀತೆಗಳ ರಚನಾಕಾರರು, ಹಾಡುಗಾರರು ಮತ್ತು ಹಣ ನೀಡಿ ಹಾಡಿಸುವವರು ಮತ್ತು ಅಕ್ರಮ ಸಮಾರಂಭ ಏರ್ಪಡಿಸುವ, ಸಮಾಜದ ಶಾಂತಿ ಕದಲುವ ವಿಕೃತಿ ದುಷ್ಕರ್ಮಿಗಳ ವಿರುದ್ಧ ಅನುಮತಿ ಇಲ್ಲದಿದ್ದರೂ ಟ್ರ್ಯಾಕ್ಟರ್ ಹಾಗೂ ಇತರೆ ವಾಹನಗಳಲ್ಲಿ, ಅಕ್ರಮ ಧ್ವನಿವರ್ಧಕಗಳಲ್ಲಿ ಅವೇ ಅಶ್ಲೀಲ ಅಸಭ್ಯ ಹಾಡುಗಳನ್ನು ಹಾಡಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಚರಿಸುವ ವಾಹನಗಳ ಶಬ್ದ ಮಾಲಿನ್ಯವು ವಿದ್ಯಾರ್ಥಿಗಳ, ಚಿಕ್ಕ ಮಕ್ಕಳು, ಮಹಿಳೆಯರು, ವೃದ್ಧರು ಎಲ್ಲರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿದೆ ಎಂದು ಕಲಾವಿದರ ಸಂಘ ಮತ್ತು
ಈ ಕಡೆ ಬೆಳಗಾವಿಯಲ್ಲಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿರುವಂಥದ್ದು. ಸ್ನೇಹಿತರೆ, ಜನಪದ ಅನ್ನುವಂಥದ್ದು ಸಮಾಜದ ಸ್ವಾಸ್ಥ್ಯ ಕೆಡಿಸುವಂಥ ಸಂಗತಿ ಇರಬಾರದು. ಸಮಾಜವನ್ನು ಉತ್ತುಂಗಕ್ಕೆ ಏರಿಸುವಂಥ ಸಂಗತಿ ಇರಬೇಕು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ.